ಬಡಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ಇಡೀ ಭವನವನ್ನೇ ಸುಡುವಂತವಾಗಿದೆ. ಈ ಸೇಡಿನ ಸಿಡಿದಂತ ಮಿಡನಾಗರ ಹೆಡಿ ಎಂದು ಆ ಜಮೀನಿನ ಜಡದೇವನು ಸಿಗಲೇಬೇಕು. ರಂಗ ರಾಮಾಯಣದಲ್ಲಿ ರಾವಣಿಗೆ ಹೆಣ್ಣಿನ ಸೇಡಿದಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಮಣ್ಣಿನ ಸೇಡು. ರಂಗನಾಥ, ಮಹಾಭಾರತದಲ್ಲಿ ಕೌರೇಶ್ವರನಿಗೆ ಹೆಣ್ಣಿನ ಸೇಡಿದ್ದರ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡಿ. ಅಂದು ರಂಗಿನ ಚದರಂಗರಂಗಿನ ರಾಜಕೀಯಲ್ಲಿ ನೀನೆಂದು ಉತ್ತಮ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀಯೋ ಅಂದಿನಿಂದಲೇ ಹೊತ್ತು ಉರಿಯುತ್ತದೆ ನನ್ನ ಹೃದಯದಲ್ಲಿ ಸೋಲು. ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಸಿಟ್ಟೀರಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ನಾನು ಮುಳ್ಳಿನ ಪಂಜಿರನಾಗಿ ಸೂರ್ಯನೆಂದು ಸಿಡಿದತ್ತ ನಿನ್ನ ತಮ್ಮ ಭದ್ರನ ನಿಶಾನಕ್ಕೆ ಗುರಿ ಮಾಡಿ ಅವನ ಜೀವಂತ ಸುಟ್ಟು ಅವನ ಚಿತಾಭಸ್ಮವನ್ನು ನನ್ನ ಹಣಿಗೆ ಹಚ್ಚಿಕೊಳ್ಳು. ನಂತರ ಚಂದುಳ್ಳಿ ಚಿಲಿಯಾಗಿ ಬೆಳೆದು ನಿಂತಿರುವನೆ ನಿನ್ನ ತಂಗಿ ಭಾಗ್ಯಶ್ರೀ ಹೊಂದಿಗೆ ಚೀಲವನ್ನು ನನ್ನ ಸೇಡು ತೀರಿಸಿಕೊಳ್ಳದಿದ್ದರ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಭುಜಂಗ, ಲೇ ಭುಜಂಗ, ಅದೇನೊಂದು ಬೇಗ ಅಪ್ಪಣೆ ಮಾಡಿದನೆ. ಈ 21ನೇ ಶತಮಾನದ ವೈಭವದಲ್ಲಿ ನಿಮಗಾಗಿ ಚಂದ್ರಲೋಕದಿಂದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದು ಭುಜಂಗ, ಹೌದು ಹೌದು ದನಿ. ಹೋದ ವರ್ಷ ನಿಮಗೆ ಆದ ಅವಮಾನದಲ್ಲಿ ನಾನೇ ಮಾನಿನಿ ಎಂದು ಏನೇರಿ ಕೂಗಿ ಹೇಳಿದ ಆಸುರ ಸುಂದರಿ ಆ ಚಂದ್ರಿಕೆಯನ್ನು ತಂದು ನಿಮ್ಮ ಅಂಗದ ಅರಮನೆ ನಿಮ್ಮ ದಿಂಬಿಗೆ ಅಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬೇಕಿದ ಆ ವೀರನ ಮನೆಯ ಸುಂದರಿಯನ್ನು ತಂದು ಅರ್ಪಿಸಲ ಹೇಳಿ ಬೇಗ. ಇದ್ದರೆ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತ ಧೀರ ಬಂಟನನ್ನು ನಾನು ಪಡೆದುಕೊಳ್ಳಬೇಕೆಂದರೆ ನನ್ನ ಪುಣ್ಯ ನೀನು ಇದೇ ರೀತಿ ನನ್ನೊಂದಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಸರ್ಜಂತು ತಿರುಗಿ ಬಿಡುವೆ ಸೂರನಾಗಿ. ಈ ಭುಜಂಗನ ಬಾಬಣದ ಮೇಲೆ ಯಾವ ಸಂಶಯವೂ ಬೇಡಗಲ್ರಿ. ಶಾಸ್ತ್ರ ಬಾಬಲಿ ಕಾರ್ತಿ ವಿರಾರ್ಜುನನ ಪುನರವತಾರದ ಜನ್ಮವೇ ಈ ಭುಜಂಗ. ಅಂಜನ ಗಂಡಾಗಿ ಈ ನಗರಕ್ಕೆ ನಂಜುಂಡನೆಂದು ಕೊಂಡ ಪಾಕರಿಗಳ ಚಂಡ ತೆಗೆದು ನಿಮ್ಮ ಪ್ರಚಂಡ ಮಾತುಗಳು
ಭುಜಂಗ, ಈಗಲೇ ನನಗೆ ವೈರ ಆಗಿ ಕಾಣಿಸಿಕೊಂಡವರು ಅಂಗನಾಥನನ್ನು ಬರಲಿಕ್ಕೆ ಹೇಳಿದ್ದೇನೆ. ಬಂದ ನಂತರ ಮುಂದಿನ ಕಾರ್ಯಕ್ರಮ ಕರೆಲಿಕ್ಕೆ ಹೋದ ಆ ತಿರುಪತಿ ಇನ್ನೂ ಬರಲೇ ಇಲ್ಲ. ಶರಣಾಗತ ರಕ್ಷಕರು, ಶ್ರೀಮಂತ ಭಕ್ಷಕರು, ಶ್ರೀ ಮೋಕುಲ ರಕ್ಷಕರಾದ ಶ್ರೀ 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 ಚಕ್ರವರ್ತಿ ಚಂದ್ರಕಾಂತರಿಗೆ ಈ ತಿರುಶೆಟ್ಟಿ ತಿರುಪತಿ ಮಾಡುವ ನಮಸ್ಕಾರಗಳು. ನಮಸ್ಕಾರ. ಆ ಜಾಗ ವಿಚಾರದಲ್ಲಿ ರಂಗನಾಥನ್ನು ಕರೆದುಕೊಂಡು ಬೇಗ ಬಾ ಅಂತ ಹೇಳಿದರೆ ಒಬ್ಬನೇ ಬಂದೆ ಬೇಕೆ ಅಯ್ಯೋಯ್ಯಪ್ಪ ದಣ್ಯಾರ, ಆ ಮಗ ನಿಮ್ಗ ಏನಂದ ಗೊತ್ತೈತೇನ್ರಿ? ಏನಂದ ಭದ್ರ? ನಿಮ್ ದಣಿ ಏನ್ ದಾಟ ಕೂಡ ರೇಣ ಆ ಜಾಗ ಏನವ್ರ ಅಪ್ಪಂದಣ ಅಂತ ಇಷ್ಟ ಅನ್ನೋದ್ರೊಳಗ ಅವ್ರ ತಮ್ಮ ಓಡಿ ಬಂದವಣ. ಲೇ ಹಲಕಾರ ಸೋಳ ಮಗಣ, ಲೇ ಬದಮಾಸ್ ಸೋಳ ಮಗಣ, ಲೇ ಹುಚ್ಚ ಸೋಳ ಮಗಣ, ನೀನ ಆ ಜಾಗ ಸುದ್ದಿ ನೀ ಏನಾರ ಮಾತಾಡಿದ್ರ ಮಕ್ಕಳ ನಿಮ್ನ ಕೊಡ್ಲಿ ತೊಂದು ಕಾಚ ಕಾಚ ಕಡಿತನಂತ ಕೊಡ್ಲಿ ಅಂತಿದ್ರಿ ದಣ್ಯಾರ. ಅವನ ಎದುರುಗಡೆ ಇದ್ದರು ನನ್ನನ್ನು ಕಳಿತೇನೆ ಎಂದು ಸೊಕ್ಕಿನಿಂದ ಮಾತನಾಡಿದನ ಆ ಸಚ್ಚಿನ ಭದ್ರ. ಏ ಚಕ್ರವರ್ತಿ, ಮಾತನಾಡುತ್ತೇನೆ, ನಿನಗೆ ಮಾತನಾಡುತ್ತೇನೆ. ಏನಂದೆ? ನನ್ನ ಮನೆಗೆ ಬಂದು ನನಗೆ ಮಾತನಾಡುತ್ತೀಯ? ಏ ಬಡವ, ಹಾಗೆ ತಪ್ಪಿ ಮಾತನಾಡಿದರೆ ನಿನಗಷ್ಟೇ ಯಾಕೋ? ನಿಮ್ಮ ಮಕ್ಕಳಿಗೆ ಕೂಡ ಹೀಗೆ ಮಾತನಾಡುತ್ತೇನೆ. ಏನು ಚಕ್ರವರ್ತಿ ಚಂದ್ರಕಾಂತ, ಮೈಯಲ್ಲಿ ಹಂಗೆ ಇದೆ, ಕೈಯಲ್ಲಿ ಹಣವಿದೆ ಅಂತ ತಿಳಿದು ಸರ್ಕಾರದ ಬಂದರ ಭೂಮಿಯಲ್ಲ ನಿನ್ನದೇ ಅಂತ ತಿಳಿದು ಸರ್ಕಾರ ಅನುಮತಿ ನೀಡುವ ಕೃಷಿ ವಿಜ್ಞಾನ ಕೇಂದ್ರವನ್ನು ರದ್ದುಗೊಳಿಸಿ ಅಲ್ಲಿ ನಿನ್ನ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲುವಂತ ಹಾಕಿ ನಮ್ಮಣ್ಣನನ್ನು ಎದುರಿಸಲು ಈ ನಾಯಿಯನ್ನು ಕಳಿಸಿರುವೆಯ? ಹೌದು, ಈ ಸುತ್ತ ಹೊತ್ತ ಹಳ್ಳಿಗೆ ನಾನು ಚಕ್ರವರ್ತಿ. ಅಲ್ಲಿ ಯಾವ ಕೆಲಸ ನಡೆಯக்கூಡದು. ನಾನು ಅಂದುಕೊಂಡಂತೆ ನನ್ನ ಕಾರ್ಯಗಳು, ಆ ನಂತರ ಸರ್ಕಾರದ ಕೆಲಸ ಹಾಗಾಗುವವರೆಗೂ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅಲ್ಲಿ ನಿನ್ನ ಕಾರ್ಯವೆಲ್ಲ ಮುಗಿಯುವವರೆಗೂ ಅವಕಾಶ ಕೊಡುವುದಿಲ್ಲ. ನೋಡಕ್ಕೆ ನಾಚಿಕೆ ಆಗುವುದಿಲ್ಲ ನಿನ್ನ ಓಸಿ ಜನ್ಮಕ್ಕೆ. ಏನೋ ಚಕ್ರವರ್ತಿ, ನೇ ಹಿಡಿದಿದ್ದೆ ಆಟವೆಂದು ದಿಟ್ಟನಾಗಿ ಇನ್ನೊಂದು ಮಾತನಾಡಿದರೆ ಆ ಸರ್ಕಾರ ಬಂದು ಕ್ರಮಿಸುವ ಮೊದಲೇ ನಿನ್ನ ಗಾತ್ರವನ್ನು ಹೊರಸಿ ಬಿಡುತ್ತೇನೆ. ಜಮೀನ್ದಾರನೆಂದು ಜಂಬದಿಂದ, ರೈತರ ಅಧ್ಯಕ್ಷನೆಂದು ಹೆಮ್ಮೆಯಿಂದ, ಬುದ್ಧಿ ಕೆಟ್ಟು ನನ್ನ ಮಾತನ್ನು ಮೀರಿ ನಿನ್ನ ಅಣ್ಣನ ಮಾತು ಕೇಳಿ ನೀನು ಹೀಗೆ ಚೀರಾಡಿದರೆ ನಿನ್ನ ಚೀರಾಡುವ ನಾಡಿಗೆಯನ್ನ ಹೊರಿದು ಹಾಕಿ ಬಿಡುವೆ ಈಗಲೇ. ಏ ಚಕ್ರವರ್ತಿ, ನನ್ನ ಊರಿನಾಲಿಗೆ ಮುಟ್ಟುವ ನಿನ್ನ ಘಟ್ಟಕ್ಕೆ ಇನ್ಯಾವ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪೋಖರಿಗಳಿಗಾಗಿ
ಸಿಕ್ಕಂತರನ್ನು ಕುರಿಹಾಲನ್ನು ಕುಡಿದು ಈ ಗಂಡು ದೇಹವನ್ನು ಬೇಯಿಸಿ ನಿಮಗಾಗಿ ಕಚ್ಚೆ ಹಾಕಿ ಚಕ್ಕಿದ್ದೇನೆ. ಬೇಗ ನನ್ನ ಮುಟ್ಟು ನಿನ್ನಲ್ಲಿ ಗಂಡು ಸ್ಥಳವಿದ್ದರೆ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ್ದೆ ಆ ಪುಣ್ಯ. ಸಾವಿರಾರು ವೈರಿಗಳ ರಕ್ತವನ್ನು ಕುಡಿದು ಕಡೆಗೆ ನಿನಗಾಗಿ ನಾನು ಹಲ್ಲು ಬಸಿದು ಕುಳಿತಿರುವ ಈ ಚಂದ್ರಕಾಂತನಿಗೆ ನೀನರಿಯಾಗಿ ಕೂಗಿದರೆ ನನ್ನ ನರಕದ ಹಲ್ಲಿಗೆ ಈಗಲೇ ಅವಧಿ ಮಾಡಬೇಡುವೆ ನಿನ್ನನ್ನು. ದನೇ ಎತ್ತಲೆ ಮದ್ದನ್ನ ಆಯ್ತು ದನೇ, ಮಲ್ಲ ಮದ್ದಾನೆಯಾಗಿ ಕೊಟ್ಟಿರುವ ಈ ಮದ್ದಾನೆಗೆ ನಾನೇ ಅಂಕುಶವಾಗಿ ಈತನ ಪ್ರಾಣವನ್ನ ಯಮನ ಪಾದಕ್ಕೆ ಸೇರಿಸೇ ಬಿಡುತ್ತೇನೆ. ಹುಚ್ಚಲಾಗಿ ಎತ್ತರ ತಪ್ಪಿ ರೌಡಿತರ ಮಾತನಾಡಿದರೆ ನನ್ನನ್ನು ಎಲ್ಲೇ ತಡೆದು ನಿನ್ನ ಗಂಟಲು ಕಡಿದ ಬಿಸಿ ರಕ್ತವನ್ನು ಕುಡಿದು ಬಿಡುತ್ತೇನೆ. ಬಾರಲೇ ಹುಚ್ಚ. ಜನರ ಈ ಮಕ್ಕಳದೈತ್ರಿ ರಕ್ತದ ಹುಚ್ಚ. ಈ ಮಗ ಹಾಕ್ಯಾನ್ರಿ ನಮ್ಮ ಮೂವರ್ಗಿ ಸ್ಕೆಚ್. ಈ ಭುಜಂಗನ್ ಬಾಯಿ ಮೊದಲ ಮುದ್ರಿ ಇಂಥ ಬಾಯಿ ಬಕಸೂರನಿಗೆ ಬೆದರುವಲ್ಲ ಈ ಚಕ್ರವರ್ತಿ ಚಂದ್ರಕಾಂತ. ಇಂದ್ರಾದಿಯಾಗಿ ಐರಾವತವನ್ನು ಏರಿ ವಜ್ರವಿಧವನ್ನೇ ಧರಿಸಿದ ಈ ಮಹಡ್ರ ಮಹೇಂದ್ರನಿಗೆ ಇಂಥ ಎಷ್ಟೋ ಸೂರರು ಬಂದರು ಹಿಂದಕ್ಕೆ ಸರಿಯಲಾರೋ ಈ ಸಾವುಕಾರ ಸಭಾಪತಿ. ಏ ಸಾವುಕಾರ ಸಭಾಪತಿ, ಇಂದ್ರನ ಮಡಲು ಸಚಿದೇವಿ ಬಯಸಿದ ಪಾರಿಜಾತ ಪುಸ್ತಕಕ್ಕೆ ಕೃಷ್ಣನ ಸತಿ ಸತ್ಯಭಾಮಿ ಬಯಸಿದಾಗ ಅದೇ ಇಂದ್ರನು ಕೃಷ್ಣನಿಗೆ ಸೋತ. ಆ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ಭೂಲೋಕೆ ಕಳಿಸಿದಾಗ ಎಲ್ಲಿ ಹೋಗಿತ್ತು ಅವನ ವಜ್ರಾಯುಧ? ಆ ತಾಕತ್ತು ನಿನ್ನಲ್ಲಿದ್ದರೆ ಬಾರಲೇ ನನ್ನೊಂದಿಗೆ ಮಲ್ಲಕ್ಕೆ. ಏನಿದೆ ನನ್ನ ಮಾತಿನ ಭರಾಟೆ? ಇದು ಭರಾಟೆ ಅಲ್ಲ ಅಣ್ಣ, ಈ ಸಾವುಕಾರ ಉಳಿದ ಕಾಂತ್ರಿ ಗಲಾಟೆ. ಪ್ರಶಸ್ತಿ ಪಡೆದ ನಿನ್ನ ಸುಸ್ತಿಗೆ ಅಸೂಯೆಪಟ್ಟು ಆ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ನಾಯ. ಈ ನಿನ್ನ ತಮ್ಮನಾದ ನಾಯಿಯನ್ನು ಬಿಟ್ಟು ನನ್ನನ್ನು ಕಚ್ಚಲ ಕಳಿಸಿ ಬೆಚ್ಚಗೆ ಮಾತನಾಡಿ ಹೋಗಲು ಬಂದಿದ್ಯಾ? ಲೇ ರಂಗನಾಥ, ನಿನಗೆ ಮರಾದಿ ಕೊಟ್ಟು ಹೇಳುತ್ತೇನೆ, ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಹಿಂದೆ ಸರಿಸು. ಆ ವಿಜ್ಞಾನ ಕೇಂದ್ರದ ಮಾಡ್ತೀಯೋ ಇಲ್ಲ ಆ ಕೆಲಸವನ್ನು ನಾನು ಮಾಡಲೆ. ದೊಡ್ಡ ನಾಯಕನಾಗಿ ಸರ್ಕಾರದಿಂದ ಬಂದ ಕೃಷಿ ಕೇಂದ್ರ ಬೇಡ ಅಂತ ಹೇಳಕ್ಕೆ ನಿನಗೆ ಬುದ್ಧಿ ಇಲ್ಲದಂತೆ ಕಾಣುತ್ತದೆ. ಲೇ ರಂಗ, ನನ್ನ ಬುದ್ಧಿ ಭ್ರಮೆಯಾಗಿದೆಯಾ? ನೀನು ನಿನ್ನ ತಮ್ಮನ ತರವಾಗಿ ಮಾತನಾಡುತ್ತಿರುವೆಯಾ? ಕೆಲಸ ಪ್ರಾರಂಭಕ್ಕೆ ನೀವೇ ಅಧಿಪತಿಯಾಗಿ ಬರಬೇಕೆಂದು ಹೇಳಕ್ಕೆ ಬಂದಿದ್ದೇನೆ. ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಇರುವವರೆಗೂ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಇಂದ್ರಾದಿ ಚಂದ್ರನಾಗಿ ಸತ್ಯದ ಬೆಳಗುವ ಬೆಳಕನ್ನು ಬೆಳಗಿ ಈ ನಾಡಿಗೆ ನಾಡಿನ ಗೌಡನ ಮಗ ದೊರೆಯಾಗಿ ನೀನು ಹೇಳುವುದಲ್ಲ ನನಗೆ ಅವಮಾನದ ಮಾತು. ಏ ರಂಗನಾಥ,
ಕಾಲಾವಕಾಶ ಕೊಡುತ್ತೇನೆ. ನೀವು ನನ್ನ ತಂಟೆಗೆ ಬರೋದಿല്ലെಂದು ಎಲ್ಲವಂದರ ನಿಮ್ಮ ಇಬ್ಬರ ಹೆಣ ನನ್ನ ಕೈಯಿಂದ ಈಗಲೇ ಹೋಗಬೇಕಾಗುತ್ತದೆ. ಉತ್ತರ ಭೂಪಳದ ಜಂಬ ಕೊಚ್ಚಿಕೊಳ್ಳಲು ಬಿಟ್ಟ ಕಚ್ಚಾ ಕಿರಣ ರಂಗಕ್ಕೆ ಬಾ ಗಂಡಸಾಗೆ. ನಿನ್ನ ತಾಯಿಯದ ಹಾಲು ಕುಡಿದು ಬೆಳೆದೇ ನೀ ಗಂಡಸಾಗಿದ್ದರೆ ಏ ಸಿಕಂದೆ ಆ ಬಂಜರ ಭೂಮಿಗೆ ಬಾ. ಅಲ್ಲೇ ತಿಳಿಯಲೇ ನನ್ನ ನಿನ್ನ ಹೋರಾಟ. ಅಣ್ಣ ಬನ್ನಿ ಹೋಗೋಣ. ಏನ್ 5 ನಿಮಿಷ ನಿಂತಿದ್ರ ಈ ನನ್ನ ಮಕ್ಕಳ ಕೈಕಾಲ ಚೆಲ್ಲಾಪಿಲಿನ ಮಾಡಿಬಿಡ್ತಿದ್ದೆ. ನೋಡಿದಾರ ಎದುರೇ ಹೋದ್ರು. ಸಾವುಕಾರ್ರೆ ಎಂತ ತಪ್ಪು ಮಾಡಿಬಿಟ್ಟರೆ ನೀವು. ಹೇಗ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಇಷ್ಟು ಹೊತ್ತಿಗೆ ಅವರ ಕತೆ ಮುಗಿಸುತ್ತಿದ್ದೆ. ಅವ್ರಿದ್ದಾಗ ಎಲ್ಲಿ ಹೋಗಿದ್ದೆ ಅಪ್ಪ ಭುಜಂಗ? ಈಗ ಬಂತ್ರಿ ಒಂದು ಪಡಸೂರಿ ಇಷ್ಟ ತನ ಎಲ್ಲಿ ಹೋಗಿತ್ತು ಏನ ಅವ್ರ ಬಡದಾಡ ಮುಂದೆ ಅಲ್ಲಿ ತಗುಡ್ಸ್ಕೊಂತ ಕುಂತೈತಿ. ಬಾರಪ್ಪ ಬಾ, ಏನ್ ದಿವಸ 3 ದಿನ ಕಳಪನ ಬಾ. ಲಕ್ಷ್ಮೀಕಾಂತ ಅವರಿಬ್ಬರು ನನಗೆ ಸಿಕ್ಕಂತ ಮಾತನಾಡುವಾಗ ನೀನೇನು ವಿಚಾರ ಮಾಡುತ್ತಿದ್ದೆ ಅದು ನನಗೇನು ತಿಳಿದಂತವಾಗಿದೆ. ಅದು ಏನು ನಿನ್ನ ವಿಚಾರ ನನಗೂ ಹೇಳು ಬೇಗನೆ. ಅಲ್ಲ ತಮ್ಮನ ವಿಷಯ ಅದೇನಿದೆನ್ನ ಕಚ್ಚೋದಿಲ್ಲ, ಕಚ್ಚೋನಾಯಿ ಬಗಳದಲ್ಲ, ಹೊರತವರು ಬಗಳೇ ನಮಗೇನು ಮಾಡೋದಿಲ್ಲ. ಆ ಒಂದು ಹೊಸ ಕೆಚ್ಚಾಗಿದ್ದೇನೆ, ಬನ್ನಿ ಒಳಗೆ ಹೇಳುತ್ತೇನೆ. ತಿರುಪತಿ ನಾನು ಹಾಕ್ತೀನಿ ಬಾಲಿ ಗಜಪತಿ ನಡೀರ್ಲಿ ಹುಚ್ಚ ಮೀನ ಹಿಡಿ ಅಡಿಸಿ ಮಕ್ಕಳ ನಡ್ರಿ. ನಾನ್ ನೋಡ್ರಿಲ್ಲ ನಿಮ್ ಪೌರುಷನ. ಪಂಚರ್ ಅಂಗಡಿ ಮಾಡಿ ಪಂಚರ್ ಅಂಗಡಿ ಹಾಕ್ತಾರ ಅಂತ ನಮ್ಮಪ್ಪ ಏನು ಮಾತು ಸುಳ್ಳಾಗ್ಲಿಲ್ರಿ. ಹಗಲು 12 ತಾಸು ಪಂಚರ್ ತಿದ್ದಿ
ನೋಡ್ರಿ ನಾಳೆಗೇನಾರೆ ಬ್ಯಾಂಕ್ ಲೋನ್ ತಗಸಿ ಒಂದು ದೊಡ್ಡ ಗ್ಯಾರೇಜ್ ತೆಗೆದು ಓಪನಿಂಗ್ ಮಾಡಿ ಇದೇ ನಗರದ ಸಂಘಕ್ಕೆ ಅಧ್ಯಕ್ಷನಾಗಿ ಹರಿಸ್ತೀನ್ರಿ ಹಣದ ಹೊಳೆ. ಇಲ್ಲೇನ ಕೈಯನ ಕಾಜಿನ ಬಳಿ ಸೊಪ್ಪಳ ಕಾಲನ್ ಗೆಜ್ಜೆ ಸೊಪ್ಪಳ ಆಗ ಕುಂತೈತ್ರಿ. ಬರ್ಲಿ ಬರ್ಲಿ ಯಾವ್ದ ಬಾದಾಮಿ ಬಾಗಲಕೋಟೆ ಹುಡುಗ ಬರ ಕುಂತೈತ್ರಿ. ಇಲ್ಲಿ ಜಾತ್ರೆಗೆ ಬಾಳೈತೆ ಮಂದಿ ಮುರುಗದ ಅಂತ ಕರಿತಾರ ಸಂದೆ ಪ್ರೀತಿ ಹೆಚ್ಚ ಹಿಡ್ತಾರೆ ನನ್ನ ಕೈಯ ಹಿಡ್ತಾರೆ ಗುಣದಂಗಾಗೈತಿ ಸಂದೆ ಇಲ್ಲಿ ಜಾತ್ರೆಗೆ ಬಾಳೈತೆ ಮಂದಿ ನೀನು ಕರೆದಾಗ ಬರುತ್ತೇನೆ ನೀನು ಕರೆದಾಗ ಬರುತ್ತೇನೆ ಹುಡುಗಾದ ನನ್ನ ಈಗ ಸಂಗ ನೀನು ಕರೆದಾಗ ಬರುತ್ತೇನೆ ನನ್ನ ಹುಡುಗಾಡ ನೀನು ನನ್ನ ಸಂಗ ನಾನು ನಿನ್ನ ಜೋಡೆ ನೀನು ನನ್ನ ಜೋಡೆ ನಾನು ನಿನ್ನ ಜೋಡೆ ನೀನು ನನ್ನ ಜೋಡೆ ಇಬ್ಬರ ಜೋಡು ಜೋಡೆ. ರೀ ಯಜಮಾನ್ರ ದಾರಿ ಬಿಟ್ಟು ನಿಲ್ರಿ. ಈ 22 ತುಂಬಿದ ನೌತರ್ನಾಗ ಯಜಮಾನ್ರ ಅಂತೆಲ್ಲ ಹುಡುಗಿ ಏನಿದೆ ನಿನ್ನ ಬಾಯಿಂದ ಒಮ್ಮಾಗ್ಲೇ ಬಾಂಬ್ ಸ್ಫೋಟ್ ಮಾಡ್ಬಿಟ್ಟಲ್ಲ. ಏನ ಪ್ರೀತಿಲಿಂದ ಅಂದೆ ಏನ ನೀತಿಲಿಂದ ಅಂದೆ. ಏ ಗಿಡ್ಡ ಬಾದಾಮಿ ಗುಡ್ಡ ಯಾಕೋ ಹೆಂಗೈತಿ ನಿನ್ನ ಮೈಯಾಗಿ ಯಾಕ ಬಂತ ನಿನ್ನ ಮೈಯಾಗ ಜಡ್ಡ ಬಿಡಿಸೇನ ಎಡ್ಡ ತಪ್ಪರೆ ಹುಡುಗಿ ತೂತು ಬಿದ್ದು ಮೊಸರ ಗಡಿಗೆ ಈ ಎಷ್ಟು ಚಂದ ಐತೆ ನಿನ್ನ ಕುದುರೆ ನಡಿಗೆ. ಈ ಗಿಡ್ಡ ಕೊಡ್ತಾನ ನಿನ್ನ ಕೈಯಾಗ ಒಂದು ಬಡಿಗೆ ಅದನ್ನ ಇಳ್ಕೊಂಡು ನೋಡಂತ ನನ್ನ ಮನೆಯ ಬಡಿಗೆನ. ಯಾಕೋ ಕುಳ್ಳ ಯಾಕೋ ಮಾಡ್ಬಿಡ ನೀ ಹಂಗ ಮಳ್ಳ ಸುಳ್ಳು ಅಂತಾನೆ ನಿನಗ ಸಣ್ಣಂಗ ಸುಳ್ಳ ಈ ನನ್ನ ಮಪ್ಪ ಗೊತ್ತಾಗ ಹಾಕ್ತಾನ ಸುಳ್ಳ ಸರಿಯಾ ಮಳ್ಳ ನೀನ್ ಯಾವನ ಕಳ್ಳ ಇನ್ನ ಈಗ ಅಂದಲ್ಲ ಹುಡುಗಿ ಕುಳ್ಳ ಅಂತಂದು ಅದ ನನ್ನ ಹೆಸರು ಅಂದಂಗ ನಿನ್ನ ಹೆಸರು ಅಂದಂಗ ನೀನ ಕೆರೆ ಹೊಲದ ಕರೆ ತಿರುಪತಿ ಮಗಳು ಕೆಂಚು ಅಲ್ವಾ? ಅಯ್ಯೋ ಏ ನೀ ಯಾರು ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾದ್ದು ಆ ಕಳ್ಳನ್ನ ಈ ನಿನ್ನ ಗಾಡಿ ಹೊಡಿಯಕ ಇಟ್ಕೊಂಡಿದ್ದಲ್ಲ ಅವಾಗ ಗೊತ್ತಾ ನಿನ್ನ ಹೆಸರು ಜನೆ ಮೊಸರು. ಆ ಕಳ್ಳ ಈ ಕುಳ್ಳ ಇಬ್ರು ಗೆಳೆಯರ. ಓಹೋ ಆ ಕಳ್ಳ ದೋಸ್ತ ಕುಳ್ಳ ನೀ ತೆಗೆದಿದ್ದಿ ಗ್ಯಾರೇಜ ಇನ್ನು ನಿನ್ನ ಗ್ಯಾರೇಜಿಗೆ ನನ್ನ ಗಾಡಿ ಬಿಡಬಹುದು ಅಯ್ಯೋ ಅಯ್ಯೋ ಬಿಡಬಹುದಂತ ಕೇಳ್ತೇನ ಕೆಂಚು. ಎರಡು ಗಾಲಿನಿಂದ ಹಿಡಿದು ಟೌರಾಸ್ ಗಾಡಿವರೆಗೆ ಸರ್ವಿಸ್ ಐತೆ ನನಗ. ಯಾವ ಗಾಡಿ ಹಂಗ ಕವರ್ ಎತ್ತಬೇಕನ್ನೋದು ಗೊತ್ತು, ಯಾವ ಗಾಡಿನ ಹೆಂಗ ನಟ್ಬೋರ್ಡ್ ಸೇರಿಸಿ ಟೈಟ್ ಮಾಡ್ಬೇಕನ್ನೋದು ಗೊತ್ತಾ. ಅಯ್ಯಯ್ಯೋ ನಾನೆಲ್ಲ ರೆಡಿ ಇದ್ದೀನಿ ಆದ್ರೆ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಬೇಕಲ್ಲ. ಆ, ನಮ್ಮಪ್ಪ ಹೋಗ್ಬೇಕಲ್ಲ ಅಂತ ಅಂದು ಈ ಬಾವಿ ಒಳಗಿನ ಕೊಪ್ಪಿ ಹಂಗ ಅಲ್ಲೇ ಲೋಟ 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 ಅನ್ಕಂತ ಕುಂತೆ ಅಂದ್ರ ಹೊರಗಿನ ಸಮುದ್ರ ಇನ್ನು ಯಾವಾಗ ನೋಡ್ತೆ. ಹೌದು ಹೌದು ಹಾಗಾದ್ರೆ ತೋರಿಸ್ ನೋಡಿ ನಿನ್ನ ಗ್ಯಾರೇಜ್ ಮಾಡೋಣ ನಾವಿಬ್ರು ಗ್ಯಾರೇಜು ಆಮೇಲೆ ಹೇಳೋಣಂತ ನಮ್ಮಿಬ್ರ ಮ್ಯಾರೇಜು ಇನ್ನು ಹೇಳೋಣಂತ ಗ್ಯಾರೇಜ್. ಬಾ ಬಾರೇ ನನ್ನ ಉದಯ ಮ್ಯೂಸ್ ನಿನಗಾಗಿ ತೆಗೆದಿನಿ ಒಂದು ಹೊಸ ಗ್ಯಾರೇಜ್. ಬಾದಾಮಿ ದೇಶ ನೀ ಬಾಳ ನೈಸ
ನಮ್ಮ ನಾಟಕದ ಹುಡುಗರು ಕೊಡ್ತಾರ ಕಿಸ ಚಲವನ ಚಿತ್ತಾರ ಹೋಗೋಣ ಎತ್ತಾರ ಚಲನ ಚಿತ್ತಾರ ಹೋಗೋಣ ಎತ್ತಾರ ಚಲನ ಚಿತ್ತಾರ ಹೋಗೋಣ ಎತ್ತಾರ ಹೌದಾ ತರ ಹುಡುಗ ಚಲನ ಚಿತ್ತಾರ ಚಲನ ಚಿತ್ತಾರ ಹೋಗೋಣ ಎತ್ತಾರ ನಿಂತು ಕೈ ಮಾಡಿ ಕರೆತು ಬದಲಾಗ ಯಾರಿಲ್ಲ ಬಾಬಾವಾನದು ಹೊಲದಾಗ ನಿಂತು ಕೈ ಮಾಡಿ ಕರೆತು ಹೊಲದಾಗ ಯಾರಿಲ್ಲ ಬಾಬಾವಾನದು ಒಮ್ಮೆರ ಕೊಡದಾರ ನನಗೊಂದು ಪ್ರೀತಿ ಬಿಡೋಣ ಚಲನ ಚಿತ್ತಾರ la 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 la
ನನ್ನ ಗೆಡ್ಡ ಪಾದನು ಇಲ್ಲಿ ಬಂದಿತ್ತು ಯಾಕ ಬಂದಿಕ್ ತಪ್ಪ ಮಗನ ತಪ್ಪೇನಾಗಿಲ್ಲ ಮಾರಿ ಒಟ್ಟು ಸಪ್ಪದಂಗ ಆಗಿತ್ತೆ ನಿನ್ನ ಏನ್ ಮಾಡಿ ಅಂತೀನಿ ನೋಡು ಅವ್ನು ಏನು ಮಾಡಕ್ ಹೋಗ್ಬೇಡ ಯಾಕಂದ್ರ ಅವ ಗಿಪಿರಿ ಗಾಡಿ ಎಲ್ಲ ಮಾಡ್ತಾನ ಮೇಸ್ತ್ರಿ ಅದನ ಅವನ ನಮ್ ಜೋಡಿ ಬರಕತ್ತಾನ ಎಂತ ಇವ ಮಾಡ್ಯಾನ ನಿನಗ ಮಸಲತ್ತ ವಿಚಾರ ಮಾಡೋಣ ಕ್ಯಾಂತ ಭತ್ತ ನಾನಿಂದ ಇವ ಹೊಸ ಬ್ಯಾಂತ ವಿಚಾರ ಮಾಡೋಣ ಕ್ಯಾಂತ ಲೇ 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 ಯಾಕೆ ಬಾಯ್ ಬಿಡ್ತಿರ್ಲೆ ಕಿಸ್ಬಾಯ್ ನನ್ನ ಮಕ್ಕಳ ಇವ ನನ್ನ ಮಗಳ ಕ್ಯಾಂಚ ಲೇ 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 ಏನ್ಲಿ ಅದ ನಿಮ್ಮ ಮಾತಿನ ಮೆಂಚ ತಂಗಿ ಮಾಡ್ಯಾರ ನೀ ಮಕ್ಕಳ ಮೇಲೆ ಸಂಚ ಮಾವರ ಸಂಚೇನು ಮಾಡಿಲ್ರಿ ಆದ್ರ ನಾನು ಕಾಯಂಕಿನ ಕಿರಿಯದಿನ್ರಿ ಒಂದ್ ಇಂಚ ನೀ ಪೂರ ಕೆಟ್ಟಿ ಮಾವರ ಇನ್ನ ಕೆಟ್ಟಿಲ್ರಿ ಇವಳು ಇನ್ನು ಮ್ಯಾಗ ಅಯ್ಯಯ್ಯೋ ಅಪ್ಪ ನೋಡಪ್ಪ ಇವ್ರಿಬ್ರಿಗೂ ಏನು ಅನ್ನಕ್ ಹೋಗ್ಬೇಡ ಇಬ್ರು ನಮ್ಮ ಅನುಕೂಲಕ್ಕೆ ಬರ್ತಾರ ಯಾಕಂತ ಕೇಳಪ್ಪ ಇವ್ರಿಗೆ ಒಬ್ಬ ಗಾಡಿ ರಿಪೇರಿ ಮಾಡ್ತಾನ ಒಬ್ಬ ಗಾಡಿ ಓಡಿಸ್ತಾನ ಇಬ್ಬರನ್ನ ಕರ್ಕೊಂಡೋಗಿ ನಮ್ಮ ಮನ್ಯಾಗ ಒಂದು ರೂಮ್ ಕೊಟ್ಟು ಅವ್ರಿಗೊಂದು ಪಾಟ್ ಹಾಕಿ ಮ್ಯಾಗೊಂದು ಗಾದಿ ಹಾಸಿ ಇಬ್ಬರಿಗೂ ಕೊಟ್ಟು ಬಿಟ್ರ ಆರಾಮಾಗಿ ಇರ್ತಾರ ಯಾಕಂದ್ರ ನಮ್ಮ ಗಾಡಿ ಒಟ್ಟ ನಿಂದರ್ಲಿದ್ದಂಗ ಓಡ್ತತ್ ನೋಡಪ್ಪ ಕೆಟ್ಟಿ ನೀ ಪೂರ ಕೆಟ್ಟಿ ಸಾವುಕಾರ ಇನ್ನೂ ಕೆಟ್ಟಿಲ್ರಿ ಅವರು ಸಾವುಕಾರ ಇನ್ನು ಮ್ಯಾಗ ಕೆಡಿಸ್ಬೇಕಂದೆ ನಮ್ಮ ಮಗನಲ್ಲಿ ನಿನ್ರಿ ಮಗನ ಲೇ ಇದನ್ನ ಹೇಳಕ್ ನೀ ಎಲ್ಲಿದ್ದ ಬಂದಲ್ಲಿ ಸಿಂಬು ತೊಟ್ಟಿ ಕಡಿಮೆ ತೊಟ್ಟಿ ಸಾಕಾರ ಇದಕ್ಕ ಸಿಕ್ಕಿದ್ರಿ ನನ್ನ ಕೈಯಾಗ ಇವನ್ ತಲೆ ಪಟ್ಟೆ ಲೇ 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 ಈ ಮಗ ನಿನ್ನ ಕೈಯಾಗ ಕಾಲ್ ಮ್ಯಾಕ ತಲಿ ತಳಕ ಕಾಲ್ ಮ್ಯಾಕ ತಲಿ ತಳಕ ಮಾಡಿ ಜಿಗಿದಾಡಿ ನನಗೆ ಕರ್ಸಿಟ್ಟಿ ಲೇ 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 ಕಾಯ ಮಾತಾಡಿ ಮಾಡ್ಬಾಳೆ ಮುರ ಬಂದೆ ಸಾವುಕಾರ ಈ ಮಗ ಹಾಕ್ತಾನ್ರಿ ಸಾವುಕಾರ ನಿಮ್ ಮಾತು ಬಿಟ್ಟು ಮಾತಾಡೋದಂತ ಏನ ನಿಮ್ ಮ್ಯಾಗ ಮನಸ್ಸು ಇಟ್ರಿ ಮೊದಲ ನಿಮ್ಮ ಲಗಾಮಲ್ರಿ ಒಲೆ ಗಟ್ಟಿ ನಿಮ್ಮ ಮೊದಲ ಐತ್ರಿ ಬಣ್ಣದ ಚಿಟ್ಟಿ ನಾನು ಆಗಿ ಬಂದಿನ್ರಿ ಮಾವರ ಎಲ್ಲದಕ್ಕ ಗಟ್ಟಿ ಈ ಮಗನ ಕೈ ಹಿಂದಕ್ಕೆ ನಿನ್ನರ್ಗೆ ಮಾಡಿ ವರ್ಷನ್ರಿ ನನಗೆ ಸಾಲದ ಮಟ್ಟಿನ ಕೆಂಚವ್ವ ಸಾಕು ನಡಿ ಮನೆಗೆ ಹೋಗೋಣ ಈ ನನ್ನ ಮಕ್ಕಳ ಕತಿ ಕೇಳ್ಕೊ ಅಂತ ಇಲ್ಲೇ ನಿಂತು ಅಂದ್ರ ಒರೆಸ್ತಾರ ನಮ್ಮ ಈ ಮಕ್ಕಳು ಸಗಣಿ ಬಿಟ್ಟು ಅಪ್ಪ ನೀ ಗಟ್ಟಿ ಹಿಡ್ಕೊ ನಿನ್ನ ಈ ಕೋಟ್ನ ಇನ್ನು ಎಳಸನ ನಾವು ಇವ್ರಿಬ್ರ ಕೈಯಿಂದ ಹೊಸ ನೋಟ್ನ ನಾ ಇನ್ನೇನ ಸ್ವಲ್ಪ ಮರಿ ಆದ್ರ ಜಾಗ್ ಗುಚ್ಚಬೇಕಂತ ಮಾಡ್ಯಾರ ಐ ನನ್ನ ಮಕ್ಕಳು ಚಿನ್ನದ ಬಟ್ಟೆ ಅದಕ್ಕ ಗಾಡಿ ಬಿಚ್ಚ ಇಂಜನ್ ಹಚ್ಚಿನಿ ಕಲ್ಲಿನ ಅಟ್ಟೆ ಕಳ್ಳ ನಿಂತಲ್ಲಿ ಹಬ್ಬ ನಿಂತಂಗ ಹವಾ ತೆಗೆದು ಗಾಳಿ ಹಂಗ ನಡಿಯನ್ ಹೋಗೋಣ ಗ್ಯಾರೇಜ್ಗೆ ಅಯ್ಯೋ ಅಪ್ಪ ಗ್ಯಾರೇಜಿಗೆ ಯಾಕಪ್ಪ ಇಲ್ಲೇ ಅದನ್ನೆಲ್ಲ ಮೇಸ್ತ್ರಿ ರಿಪೇರಿ ಮಾಡವ ಗಾಡಿ ರಿಪೇರಿ ಮಾಡವ ಇವನೇ ಏನ್ವಾ ಊರ್ ಮುಂದಿನ ಹಡಪತ್ತಿದನ ಮಾವರ ಏನು ಮಾತಾಡ್ತೀರಿ ಊರು ಮುಂದಿನ ಅನುಪತ್ತಿ ನಾ ಅಲ್ರಿ ಮಾವರ ಮೊದಲ ಮುಂದಿಂದ ಜಾತಿನಾರಿ ಮಾವರ ಕಮಾಯಿ ಮಾಡಿ ಹೊಡದ್ನಲ್ಪ ಮಗ ಪ್ಯಾಂಟ್ ಏನ್ ಬಿಡ್ಲಿ ಮಗ್ ಬಂದ್ ಪಂಟ್ ಅಪ್ಪ ಏನಪ್ಪ ಇರ್ಬೇಕು ಅನ್ನೋದಕ್ಕ ಹಿಂದಿನ ಜನ್ಮದ ನಮಗೂ ಅವ್ರಿಗೆ ಇರೋ ನಂಟು ಯವ್ವ ನೀ ಅನಿಸ್ಬೇಡ ಅಂಕಿ ಅಂತ ತರ್ತೀನಿ ನೋಡಿ ಕಿತ್ತು ರಸದ ಅಂಟ ಅಯ್ಯೋ ಹಿಡ್ಕೊ ನಿನ್ನ ಗಟ್ಟಿ ಅದಕ್ಕೆ ನೋಟು ಇನ್ನು ಅನ್ಕೊಂತ ಇಬ್ರು ಹೊಸ ನೋಟು ಏನ್ ಅನಿಸ್ತಿ ಬಿಡ ಮಾರಿನಾರ ನೋಡವ್ ನಾವು ಹಿಂಗಂತೀಯ
ಅದಕ್ಕೆ ಬೇಡ ಹೋಗಿ ಬಿಡೋಣ ಅಂತೀಯ ನಡಿ ನಡಿ ಹೋಗೇ ಬಿಡ ಹೋಗಿ ಬಿಡೋಣ ಬರಲ್ಲ ಕಳ್ಳ ಕುಳ್ಳ ನೂರಾರು ಜನ್ಮದ ಗೆಳೆಯ, ಶೃಂಗಾರ ಸೀಮೆಯೊಡೆಯ. ನೂರಾರು ಜನ್ಮದ ಗೆಳೆಯ, ಶೃಂಗಾರ ತಂಗಿ ಏನಪ್ಪ ನನಗೊಂದು ಡೌಟ್ ಏನಪ್ಪ ಅದು? ಬೇಗ ಆಗೋಣ ಇಲ್ಲಿಂದ ಔಟ್ ಬಾರಪ್ಪ ಕಡಿ ಏ ಜಗ್ ನಕ್ 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 ಜಗ್ ನಕ್ 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 ಜಗ್ ನಕ್ 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 ಏ ಮಾವ ನಿನ್ನ ಮಗಳ ಹಂಗಾರೆ ಏನೈತೆ ಏನೈತೆ ಹಂಗಾರೆ ಏನೈತೆ ಮಾವ ನಿನ್ನ ಮಗಳ ಹಂಗಾರೆ ಏನೈತೆ ಏನೈತೆ ಹಂಗಾರೆ ಏನೈತೆ ನನ್ನ ಮಗಳ ಹಂಗಿದ್ದ ಕಾಣ್ತೈತೆ 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 ಪಾಪದ ಕೈಯಿಂದ ನಮ್ಗೆ ಬೇಕಾಗೈತೆ ಬೇಕಾಗೈತೆ ಈಗ ಬೇಕಾಗೈತೆ ನಾ ಕೊಟ್ಟ ನಿಮ್ಗೆ ನಾವು ಕೊಡಲಿಲ್ಲ 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 ಈಗ ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಹಂಗೆ ನಡಿ ನಡಿ ನೋಡೋಣ ಮಾವ ನಿನ್ನ ಮಗಳ ಸ್ವಲ್ಪ ಬಿಡು ಈಗ ಹೊರಗ ಮಾವ ನಿನ್ನ ಮಗಳ ಸ್ವಲ್ಪ ಬಿಡು ಈಗ ಹೊರಗ ತಿಂಡೇಲೆ ಜೋಕಾಲೆ ಏರ ತಾವ ಮೇಲೆ ಬೆರಗ ತಿಂಡೇಲೆ ಜೋಕಾಲೆ ಏರ ತಾವ ಮೇಲೆ ಬೆರಗ ಚುಮ್ ಚುಮ್ ಅಂತ ತಿಮ್ಮಯ್ಯಾಗ ಮಾವ ನಿನ್ನ ಮಗಳ ಸ್ವಲ್ಪ ಬಿಡು ಈಗ ಹೊರಗ ಮಾವ ನಿನ್ನ ಮಗಳ ಸ್ವಲ್ಪ ಬಿಡು ಈಗ ಹೊರಗ ಹಂಗೆ ನಡಿ ನಡಿ ಜಗ ಬಿಡ ಹಿಡ್ಕ ಕೈ ಹೋಗೋಣ ಬರ್ತೀನಿ ರೀ ಬ್ಯಾಳ ಬ್ಯಾತನ ಐತಿ 6:30 ಮಟ ಐತ್ರಿ
ವೇಗದಲ್ಲಿ ಸಂಚರಿಸುವ ಈ ಲಕ್ಷ್ಮೀಕಾಂತನ ಗಾಡಿಗೆ ಬಿಡುವಂಬುದೇ ಇಲ್ಲ. ಕಡಲ ತೀರದ ಕಣ್ಣನ್ನು ಅವರ್ಸಿಕೊಂಡು ಹರಸದಿಂದ ನೆಲಿಬೇಕಾದರೆ ಮತ್ತೊಂದು ಮಹಾದಾಸೆ ಆವರಿಸಿಕೊಂಡಿದೆ ಈ ಲಕ್ಷ್ಮೀಕಾಂತನಿಗೆ. ಅಣ್ಣನ ಸಾಲಕ್ಕೆ ಆವೇಶಗೊಂಡು ಕುಸುಮ ಕೋಮಲ ಚಿಗರಿಯಂತೆ ಲಘುವಾಗಿ ಓಡಿ ಬಂದೆ ಆ ಭಾಗ್ಯಶ್ರೀಯ ಬಯಕೆಗಾಗಿ. ಭಾಗ್ಯಶ್ರೀ ಯಾವ ಭಂಗಿ ನಿನ್ನ ಸಿಂಗಾರ ಲೀಲೆ, ನಿನ್ನ ಕಲೆಯೆಲ್ಲ ನನ್ನ ತಲೆಯಲ್ಲಿ ಆವರಿಸಿ ನನ್ನನ್ನು ಮೋಗ ಪ್ರೇಕ್ಷಕನಾಗಿ ಮಾಡಿದೆ ಈ ಸಮಾಜದಲ್ಲಿ. ಕುಸುಮ ಕೋಮಲಿಯ ಅಪೂರ್ವ ಸುಂದರಿಯಾದ ಅಪ್ರಥಮ ಸೌಂದರ್ಯದ ರಸದುಡ್ಯ ರಸದೋತ್ತದ ಇಂದು ನಾನುಂಡು. ಶ್ರೀಮಂತ ಕುಲಕ್ಕೆಲ್ಲ ನಾನೇ ಕುಬರನಾಗಿ ನೇರಿಯದಿದ್ದರೆ ಮೇರೆ ನಾಮ್ ಲಕ್ಷ್ಮೀಕಾಂತ್ ನಹೇ. ದಿನ ಬೆಳಗ್ಗೆ ಬರುವ ಭಾಗ್ಯ ಇಲ್ಲಿಗೆ ಬಂದಳು. ಬರೆಯಲಿ ಮರೆಯಲಿ ನಿಂತು ವೀಕ್ಷಿಸಿದನಾಯಿತು. ಎಷ್ಟೊಂದು ಸುಂದರವಾಗಿದೆ ಈ ವನದೇವತೆಯ ಮನೆಯು. ಇಲ್ಲಿ ಸೃಷ್ಟಿಸಿರುವ ಬ್ರಹ್ಮ ನಿಜವಾಗಲೂ ಕಲಾವಂತನೇ ಸರಿ. ಇಂಥ ಪುಣ್ಯ ಭೂಮಿಯಲ್ಲಿ ನಾನು ಹುಟ್ಟಿ ಬಂದಿರುವುದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಎಲ್ಲಿ ಹಳೆಯುತ್ತಿರುವ ಜುಳು ಜುಳು ನೀರಿನ ನಾದ, ಆ ನಾದಕ್ಕೆ ತಕ್ಕಂತೆ ಝೇಂಕಾರ ಮಾಡುತ್ತಿರುವ ಆ ದುಂಬಿಯ ನಿನಾದ, ಏ ಸವಿ ಸುಭಗವನ್ನ ನೋಡಿದ್ರೆ ನನ್ನ ಮನಸ್ಸಲ್ಲಿ ಎಲ್ಲೆಡೆ ಉಲ್ಲಾಸ. ಇದನ್ನು ನೋಡಿದ್ರೆ ಮನದುಂಬಿ ಈ ವನದೇವತೆಯ ಮಡಿಲಲ್ಲಿ ಹಾಡಬೇಕು ಅನಿಸ್ತಾ ಇದೆ. ರುಂಚರವೇ ಏನಿವಳ ಮೈ ಮಾಟ, ಆ ಮಾಟಕ್ಕೆ ತಕ್ಕಂತೆ ಇವಳ ಕಣ್ಣೋಟ, ಆ ಸೊಂಡಕ್ಕೆ ತಕ್ಕಂತೆ ಇವಳ ಸಿರಿಕಂಠ, ಇವಳ ಆಡಿನ ರಾಗಕ್ಕೆ ಕಾಮನ ಬಿಲ್ಲಿನ ಇವಳ ತುಡಿ ಉಪ್ಪಿನ ಅಬ್ಬರಕ್ಕೆ ಮಕ್ಕಾಗಿ ಬಿಟ್ಟೆನಲ್ಲ. ಏನಿವಳ ಸುಂದರ ಕಾಲ್ಗೆ ಜನಾದ, ಇವಳು ಹೆಜ್ಜೆ ಇಟ್ಟಂತೆಲ್ಲ ನನ್ನ ಲಜ್ಜತನ ಮಾಯವಾಗಿ ಇವಳ ತುಟಿ ಕಚ್ಚಿಯ ಅಮೃತವ ಸವಿದು ಸಾರುತ್ತಿದೆ ನನ್ನ ಮನ. ಹಾ ಭಾಗ್ಯಶ್ರೀ, ಎದರ ಬೇಡ, ನಾನೇ ಈ ಊರಿನ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ. ಓಹೋ, ನೀವಾ? ಆಗ ನಮ್ಮ ಕಾಲಿ ಫಂಕ್ಷನ್ಗೆ ಅತಿಥಿಯಾಗಿ ಬಂದು ನಾನು ಹಾಡುವುದಕ್ಕೆ ಮೆಚ್ಚುಗೆ ಕೊಟ್ಟು ನನ್ನನ್ನು ಹೊಗಳಿದ್ದು ನೀವೇ ತಾನೇ? ಹೌದು ಭಾಗ್ಯಶ್ರೀ, ಗಾನದಲ್ಲಿ ಗಂಧರ್ವ ಕಣ್ಣಿಗಿಂತ ಮಿಗಲಾಡಿ ನಾಟ್ಯ ಮಯೂರ್ಗಿಂತ ನರ್ತಿಸಿದ ನಿನ್ನ ಕಾಲ್ಗಜ ಸಪ್ಪಳ ಇನ್ನೂ ಮಾಸಿಲ್ಲ ನನ್ನ ಮಸ್ತಕದಲ್ಲಿ. ಅಂದಿನಿಂದ ಇಂದಿನವರೆಗೂ ನಿನ್ನ ಅಂದಕ್ಕೆ ಸುಂದರ
ಮಗನಾಗಿ ಗ್ರಹಣ ಹಿಡಿದ ಚಂದ್ರನಂತಾಗಿದ್ದೇನೆ. ನೋಡಿ, ತಾವೆಲ್ಲ ಪ್ರತಿಭಾ ಪ್ರಜ್ಞಾವಂತರಾಗಿದ್ದೀರಾ. ಅಂಥವರು ಈ ಲೋಕದಲ್ಲಿರುವ ಮಾಯಾಮೋಹಕ್ಕೆ ಸತ್ತು ಹೋದರೆ ಸತ್ವ ಪರೀಕ್ಷೆ ಸತ್ತು ಹೋದಂತೆ ಸರಿ. ನೋಡಿ, ನಾನು ಬಂದು ತುಂಬಾ ಹೊತ್ತಾಯ್ತು, ನನಗೆ ಹೋಗಲು ನಿಲ್ಲು ಭಾಗ್ಯಶ್ರೀ. ಸಾತ್ವಿಕ ಗುಣಕ್ಕೆ ಅಸತ್ತರಸು ಅಂಬುಜಮುಖಿನಿ ಎಂದು ನೀನಾದ ಗಾನದಲ್ಲಿ ಮೌನವಾಗಿ ನಿನ್ನ ಪ್ರೀತಿಯ ಸವಾರಿಯ ಮಾಡಬೇಕೆಂದು ಅಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ನನ್ನ ಮನದಲ್ಲಿ ಅಂಥ ಆಸೆ ಆಕಾಂಕ್ಷೆ ಯಾವುದೂ ಇಲ್ಲ. ನೋಡಿ, ನಾನು ಓದನ್ನು ಚೆನ್ನಾಗಿ ಓದಬೇಕು, IAS ಪಾಸ್ ಮಾಡಿ ಜಮೀನ್ದಾರನ ಮನೆತನಕ್ಕೆ ಕೀರ್ತಿ ತರಬೇಕು ಅಂತ ಮನಸ್ಸಿನಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ನಿಲ್ಲು ಭಾಗ್ಯಶ್ರೀ. ಪ್ರೀತಿನೇ ಅಲ್ಲ ಅರ್ಥ ಗೊತ್ತಿಲ್ಲದ ನಿನ್ನ ನುಡಿ ಕೇಳಿ ನಾನು ನಗಬೇಕು ಅಳಬೇಕು ನನಗೊಂದು ತಿಳಿದಾಗಿದೆ. ವಾ IAS ಮುಗಿಸಿ ಜಮೀನ್ದಾರ್ ಹೆಸರು ತರ್ತೀನಂದಿದ್ದಕ್ಕೆ ನಾ ಹೆಮ್ಮೆ ಪಡುತ್ತೇನೆ. ಆದರೆ ಪ್ರೀತಿ ಎಂಬ ಪದಕಳೆ ಹಾಕಿ ನೀನು ನುಚ್ಚಿ ಹೋಗತ್ತಲ್ಲ, ಅದೇ ನನಗೆ ಅಲರ್ಜಿ. ಯಾಕೆ? ನೋಡಿ, ನೀವು ಕೇಳಿರುವ ಈ ಪ್ರಶ್ನೆಗಳಿಗೆ ನನಗೆ ಉತ್ತರವಿಲ್ಲ. ಸುಮ್ಮನೆ ನನ್ನ ಸಮಯವನ್ನ ವ್ಯರ್ಥ ಹಾಳು ಮಾಡಬೇಡಿ. ದಯವಿಟ್ಟು ನನಗೆ ದಾರಿ ಬಿಡಿ. ಡೋಂಟ್ ವರಿ, ಏನು ಅಭ್ಯಂತರವಿಲ್ಲ ಭಾಗ್ಯ, ಹೋಗುವಂತೆ. ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡೆಂದಲ್ಲ, ಆ ಸಮಯದ ಅರ್ಥ ನಿನಗೇನಾದರೂ ಗೊತ್ತಿದೆಯಾ? ಏಕೆ ಭಾಗ್ಯ, ಏಕೆ ಮೌನ? ನೀನು ಮಾನವಂತರ ತಂಗಿಯಾಗಿ ಈ ರೀತಿ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸಲಬೆತ್ತಿ ರಸವಿಲ್ಲದ ಕಸ್ತೂರಿ ಅಂತಾಗುವುದು ನಿನ್ನ ಜೀವನ. ಪ್ಲೀಸ್ ಈ ರತಿ ಮನ್ಮಥ ಕೃತಿಗೆ ಅವಕಾಶ ಕೊಡು. ಪ್ಲೀಸ್ ಐ ಲವ್ ಯು ಅಂತ ಒಮ್ಮೆ ಹೇಳು. ಏನು ಹೇಳ್ಬೇಕು ಸರ್ ನಾನು? ನೋಡಿ, ನಮ್ಮಂತ ಹದಿಹರಿಯದ ಹೆಣ್ಣಿನ ಮನದಲ್ಲಿ ಹರಿಯುತ್ತಿರುವ ಪ್ರೀತಿ ಎನ್ನುವ ನದಿಯೇ ಉಕ್ಕಿ ಹರಿಯುತ್ತಾ ಇದೆ ಅಂದಾಗ ಆ ನದಿಯ ಸುಳಿಗೆ ಸಿಕ್ಕು ನಮ್ಮ ಬಾಳ ಬಂಡಿ ಹಾಳಾಗಬಾರದು. ನೀವು ಚೆನ್ನಾಗಿ ವಿಚಾರ ಮಾಡಿ. ವಿಚಾರದ ಮಾತಕ್ಕೆ ಭಾಗ್ಯ, ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇದೆ. ನಿನಗೇಕೆ ಹಿಂಜರಿಕೆ? ಕಮಾನ್ ಭಾಗ್ಯ, ಕಮಾನ್. ಅದ್ಭುತವಾದ ಭಾವಭಂಗಿ ಅಡಿಗೆ ಸೊಬಗೋನು ಸಯುವ ಸೌದಾಕಾಶ. ಹಾಗಾದ್ರೆ ಏನ್ ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆಯೇ? ಕೇಳು ಭಾಗ್ಯ, ಅದ್ಯಾವ ನಿನ್ನ ಮಾತು? ಸೂರ್ಯ ಚಂದ್ರ ಸಾಕ್ಷಿಯಾಗಿ ಏನೆಲ್ಲ ನಿನ್ನ ಮಾತು ಪಾಲಿಸುವೆ. ನೋಡಿ, ಕ್ಷಣಿಕ ಸುಖಕ್ಕಾಗಿ ನನ್ನ ಬಾಳ ಬಂಡಿ ಹಾಳಾಗಿ ಹೋಗಬಾರದು. ಕ್ಷಣಿಕ ಸುಖಕ್ಕೆ ಆಸೆ ಪಟ್ಟು ಕೆಸರಿನಲ್ಲಿ ಬಿದ್ದ ಕಮಲದಂತೆ ನನ್ನ ಬಾಳು ಆ ಕೆಸರಿನಲ್ಲಿ ಮಣ್ಣಾಗಿ ಹೋಗಬಾರದು. ಅದಕ್ಕಾಗಿ 1000 ವರ್ಷ ಬಾಳಿದ್ರು ಕೂಡ ನೀನೇ ನನ್ನ ಸತಿಯಾಗಿಯೇ ಇದ್ದ ನನಗೆ ಸತ್ಯವಾಗಿಯೂ ಮಾತು ಕೊಡ್ತೀರಾ? ಸತ್ಯವಾಗಿ ಹೇಳುತ್ತೀನಿ ಭಾಗ್ಯ, ನಮ್ಮ ಪ್ರೀತಿಯಲ್ಲಿ ಆ ಕೃಷ್ಣ ಸುರ ಚಕ್ರ ಅಡ್ಡಿಯಾದರೂ ನೀ ಯಾವ ಶಿಲ ಬಾವಿನ ಮುಳ್ಳಿನ ಹಾಸಿಗೆ ಹಾಸಿದೆ, ಆ ಪ್ರೀತಿಯ ಹೂವಿನ ಹಾಸಿಗೆ ಹಾಸಿ ನನ್ನ ಜೀವನದ ಎಂತ ಕಷ್ಟ ಎದುರಾದರೂ ನೀನೇ ನನ್ನ ಸತಿ ಎಂದು ಬಾಳವೆ. ಇದು ರಾಮವಚನ. ಮೆಚ್ಚಿದೆ ಧೀರ ಈ ನಿನ್ನ ಸತ್ಯವಾದ ಮಾತಿಗೆ. ಬಾ, ನಿನಗಾಗಿ ಕಾದಿರುವ ಈ ಸವಿ ಊಟನ ಉಳಿದು ನಿನ್ನ ಮನಸ್ಸನ್ನ ತೃಪ್ತಿಪಡಿಸಿಕೊಳ್ಳಬಾರದೇ ರಾಜ? ಬಂದೆ ರಾಣಿ, ನಿನ್ನಂತ ಮುಲ ರತ್ನವನ್ನು ನನಗಾಗಿ ಸೃಷ್ಟಿಸಿ ಕಳಿಸಿದ ಬ್ರಹ್ಮ ಎಂತ ಚತುರ. ಬಾ, ಓಡಿ ಆಡಲು. ಪ್ರಿಯತಮೇ, ಪ್ರಿಯತಮೇ,
ಪುಲಕಿಗಳಾನಂದದಲ್ಲಿ ನನ್ನಯ ಕನಸಲಿ ನೀನಿರುವೆ ನನ್ನಯ ಮನದಲ್ಲಿ ತುಂಬಿರುವೆ ಹೌದಾ ಪ್ರಿಯದರ್ಶಿನಿ ಮಂದಾಕಿನಿ ನೋಡಿ ರಾಜ, ಇದಕ್ಕೆ ನಿಮ್ಮಣ್ಣ ಒಪ್ಪುತ್ತಾರೆಯೇ? ಎಂದೋ ಒಪ್ಪಿಗೆ ಕೊಟ್ಟಿದ್ದಾನೆ. ಹಾ, ನಿಮ್ಮನ್ನ ನಮ್ಮಣ್ಣ ಒಪ್ಪಿಕೊಳ್ತಾರೆ. ಯಾಕೆಂದ್ರೆ ನಾನು ಅವರ ಒಬ್ಬಳೆ ಮುದ್ದಿನ ತಂಗಿ ಅಲ್ವೇ? ವೆರಿ ಗುಡ್. ನಡಿ ಹೋಗೋಣ. ನಡೀರಿ ಹೋಗೋಣ. ಸಾವುಕಾರ್ರಿ ಏನಂತ ಬೇಗ ಹೇಳಿ. ಇವರು ಭಾಗ್ಯಶ್ರೀ ಲಕ್ಷ್ಮೀಕಾಂತರಲ್ಲವೇ? ಅವರು ಭಾಗ್ಯ ಲಕ್ಷ್ಮೀಕಾಂತರಲ್ಲ. ಅಲ್ಲವೇ? ಅಬ್ರಹ್ಮಶಕ್ತಿ ಈ ಜಗದಲ್ಲಿ ಇರುವಾಗ ಅಷ್ಟಾವರ ತುಂಬಿದ ಸೌಂದರ್ಯವತಿ ನನ್ನ ಮನೆ ಸೇರಿದ್ದಾಳೆಂದರೆ ನಾನು ಭವಿಷ್ಯವಾಣಿ ನಿಜವಾಗಲಿಲ್ಲವೇ? ಜೀವನದಲ್ಲಿ ನಾನೇ ಲಂಕಾದಿ ನಾವನಾಗಿ ಆ ಭಾಗ್ಯಶ್ರೀಯನ್ನು ತರಬೇಕೆಂದು ಹಠ ತೊಟ್ಟಿದ್ದೇನೆ. ಆದರೆ ಚಂಚಲನಾದ ನನ್ನ ತಮ್ಮ ಹುಚ್ಚು ಹಿಡಿದಂತೆ ಆ ಭಾಗ್ಯವನ್ನು ನಾನೇ ತರುತ್ತೇನೆ ಎಂದು ಪಣ ತೊಟ್ಟಿದ್ದಾನೆ. ಆದರೆ ಈಗೇನಾದರೂ ಅವನ ಕೈಯಿಂದ ಆ ಕೆಲಸವಾಗದಿದ್ದರು ನಾನೇ ಚದುರು ಚಂಚಲಕ್ಕೆ ಆಗಿ ಅಸಂಖ್ಯಾತ ಬರೀ ಭಾಗ್ಯಶ್ರೀಯನ್ನು ಗಗನಕ್ಕೆ ಹಾರಿ ಕರೆದು ಬಳ್ಳಿ ಅಂತ ಸುದ್ದಿ ಅವಳನ್ನು ಹೊತ್ತು ತರಲೇಬೇಕು ನನ್ನ ಅರಮನೆಗೆ. ಜಂಗ, ನೀವೇಕೆ ಹೇಗೆ ನನಗೆ ಅಪ್ಪಣೆ ಪಡೆದನು? ಭಾಗ್ಯಾಭಜಂತ್ರಿ ಇಲ್ಲದೆ ಭಕ್ತಿಗೆ ಮನೆ ತುಂಬಿಸಿಕೊಳ್ಳುವ ಈ ನಿಮ್ಮ ಮನದಾಸೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ.
ಭುಜಂಗ, ಹೌದು ದನಿ, ನಿಮಗಾದ ಆತ್ಮೀಯ ಪರೀಕ್ಷೆಯಲ್ಲಿ ಆ ಪಾರಿಜಾತ ಪುಷ್ಪವನ್ನೇ ನಿಮ್ಮ ಅಂತಃಪುರದ ಮುಂದೆ ನಿಲ್ಲಿಸಿದೆ. ಈಗಲೇ ನಿಮ್ಮ ಆದ್ಯ ಆದರೆ ಸಹಜವಾಗಿ ಮೋಜಿನ ಕುದುರೆಯಂತೆ ಆ ಸೂಜಮನೆ ತಂಡೆಯನ್ನು ತಂದು ನಿಮ್ಮ ತಮ್ಮನ ಚಿನ್ನದ ಮಂಚಕ್ಕೆ ಹಾಕದಿದ್ದರೆ ಬಂದ ಭುಜಂಗನೇ ಅಲ್ಲ. ಹೌದು ನಡೆ ಭುಜಂಗ, ಹೌದು. ಕೆಂಜುವ ಬೇಟೆಗಾರನೇ ನೀನು ಇರುವಾಗ ನನಗಿನ್ನದರ ಭಯ. ನಡೆ ಹೋಗೋಣ. ನಮಸ್ಕಾರ ಜಮೀನ್ದಾರಿಗೆ. ನಮಸ್ಕಾರ ಬಾ ಬಸವಂತ. ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಚಳವಳಿಯ ಬಗ್ಗೆ ಚರ್ಚಿಸಲು ಎಲ್ಲಾ ಕರ್ನಾಟಕ ರೈತರನ್ನು ಬರುವಂತೆ ಕಾಗದ ಬರೆದು ಹಾಕಿದ್ದೇನಪ್ಪ. ಬರೆದು ಹಾಕಿದ್ದೇನೆ ದನಿ. ಏನೆಂದು ಬರೆದು ಹಾಕಿದೆಯಪ್ಪ? ಭೀಕರ ಬರಗಾಲ ಎದುರಿಸುವ ಬಗ್ಗೆ, ಕಬ್ಬಿಣ ಬೆಲೆ ನಿಗದಿತ ಬೆಲೆ ಮಾಡುವ ಬಗ್ಗೆ, ರೈತರ ಆತ್ಮಹತ್ಯೆ ನಿಲ್ಲಿಸುವ ಬಗ್ಗೆ, ಮಾದಾಯ ನದಿ ಜೋಡಣ ಸಲುವಾಗಿ ಎಲ್ಲ ರೈತರು ಸಿದ್ಧತೆಯಾಗಿ ವಿಧಾನಸಭೆಗೆ ಬರಬೇಕೆಂದು ಬರೆದು ಹಾಕಿದ್ದೇನೆ ದನಿ. ಶಭಾಷ್, ನೀನು ಹೋಗಬಹುದು. ಬರುತ್ತೇನೆ ದನಿ. ಲಕ್ಷ್ಮಿ, ಲೇವಿದ್ದನ್ನು ಹಿಡಿದುಕೊಂಡು ಬಂದಿರುವ ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಹೌದು ಸ್ವಾಮಿ, ಇಂದು ಶ್ರಾವಣ ಮಾಸದ ಸೋಮವಾರವಲ್ವೇ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಪ್ರಸಾದ. ಲಕ್ಷ್ಮಿ, ಚಳಿ ಮಳೆ ಬಿಸಿಲೆನ್ನದೆ ರಾತ್ರಿ ಹಗಲೆನ್ನದೆ ಈ ರೈತನ ಕೈಯಲ್ಲಿ ಸಣ್ಣಾಗಿ ಅವನಿಂದ ಹೊಡೆಸಿ ಬಡಿಸಿಕೊಂಡು ಈ ಜಗತ್ತಿಗೆ ಅನ್ನ ಹಾಕುವನೇ ಆನಂದೇಶ ಸಾಕ್ಷಾತ್ ಭಗವಂತ. ಆ ಬಸವನಿಗೆ ಈ ರೈತನ ಜಮೀನ್ದಾರನ ನಮಸ್ಕಾರಗಳು. ಆ ನಂದೀಶ ಶಿವನ ವಾಹನ ಅಲ್ಲವೇ? ಹೌದು ಲಕ್ಷ್ಮಿ, ಹೌದು. ಶಿಲಾದ ನಮ್ಮ ಋಷಿಯ ತಪಸ್ಸಿನಿಂದ ಅವನ ಹೋಮಕುಂಡದಲ್ಲೇ ಜನಿಸಿದ ನಂದೇಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರನ ಮಿತ್ರನೊಬ್ಬ ಋಷಿ ಅಲ್ಲಿಗೆ ಬಂದ. ಶಿಲಾದರೆ ಆ ನಂದೇಶನ ಆಯುಸ್ಸು ಬರೀ ಒಂದೇ ವರ್ಷವಿದೆ ಎಂದು ಹೇಳಿ ಹೋದ. ಅದೇ ಆ ಮಾತು ನಿಜವಾಯಿತು? ಇಲ್ಲ ಲಕ್ಷ್ಮಿ, ಇಲ್ಲ. ಶಿವನನ್ನು ಕುರಿತು ಶಿಲಾದ ತಪಸ್ಸು ಮಾಡಿದ ಆ ಶಿವನೇ ಪ್ರತ್ಯಕ್ಷನಾಗಿ ಅವನಿಗೆ ಸಂಪೂರ್ಣ ಆಯಸ್ಸು ನೀಡಿ ಆ ನಂದೇಶ ತನ್ನ ವಾಣವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ. ಆ ನಂದೇಶನೇ ಈ ರೈತನ ಅನ್ನದಾತ. ಸ್ವಾಮಿ, ನಿಮ್ಮಂಥವರ ಕೈಯಿಂದ ನಾನು ಈ ಭಾಗ್ಯಶಾಲಿ. ಯಾಕೆಂದ್ರೆ ಕಷ್ಟ ಕಾರ್ಪಣೆಗಳ ಕೊಂಪೆಯಲ್ಲಿ ಕಮರಿ ಹೋಗಬೇಕಾದ ಈ ಹೂವನ್ನ ಅರಳಿ ವಸಂತ ಮಾಡಿದ್ರಿ ಅಂದಮೇಲೆ ನೀವೇ ನನ್ನ ಪಾಲಿನ ದೇವರಲ್ಲವೇ? ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ತೋರಿನಲ್ಲಿ ಅಡಗಿದ ವಜ್ರವನ್ನೇ ಹೊಡೆದಿತ್ತು. ಈ ಮಳೆಯನ್ನು ಬೆಳಗವಂತ ಮಾಡಿದ
ನನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವ ಕಾಣಿದೆ ಈ ಬೆಳಕು. ಈಗ ಅವನನ್ನು ನನಗೆ ಕಾಣುವ ಆಸೆ. ಮೊದಲು ಪ್ರಸಾದಕ್ಕೆ ಸಿದ್ಧರಾಗಿ, ನಂತರ ಬೇಕಿದ್ರೆ ಹೋಗಿ ವಿನಂತಿ. ತಂಗಿ ತಮ್ಮ ಬಂದ ನಂತರ ಒಟ್ಟಿಗೆ ಮಾಡಿದರಾಯ್ತು. ಈಗ ಊಟಕ್ಕಿಂತ ನನ್ನ ಕಣ್ಣೋಟದಲ್ಲೇ ಬೆರೆತು ಕುಣಿಯುವ ಆಸೆ ಆಗಿದೆ. ಬಾಲಕ್ಷ್ಮಿ ಬಾ, ಈ ಬಸವ ಜಯಂತಿ ನಮಗೆ ಹೊಸ ಹರ್ಷ ತರಲಿ. ಶಿವತಾಂಡವ ನೃತ್ಯಕ್ಕೆ ಪಾರ್ವತಿಯಿಂದಾದರೂ ದೂರ ಸರಿಯುವುದಕ್ಕೆ ಸಾಧ್ಯನಾ? ಅಂದರೆ ಈ ನಿಮ್ಮ ಭಾವದಲ್ಲಿ ನನ್ನ ಜೀವ ಕೂಡ ಬೆರೆತು ಹೋಗಿದೆ. ನಿಮ್ಮ ಇಚ್ಛೆಯಂತೆ ಆಗಲಿ.
ಅತ್ತಿಗೆ ಏಕಮ್ಮ ಇಷ್ಟೊಂದು ತಡ? ಹೌದಮ್ಮ, ಸೂಕ್ಷ್ಮ ಕಾಲಮಾನ ಅಂದರೆ ಸರಿಯಾದ ಹೊತ್ತಿಗೆ ಇನ್ನು ಮುಂದೆ ಮನೆಗೆ ಬಂದು ಸೇರ್ಬೇಕು. ಹಾಗೆ ಆಗ್ಲಿ ಅತ್ತಿಗೆ, ಇನ್ನು ಮುಂದೆ ಸರಿಯಾದ ಸಮಯಕ್ಕೆ ಬಂತು. ಹಾಗೆ ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗನೆ ಒಂದು ವರವನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಅಣ್ಣ ಏನಣ್ಣ ನೀನು ಯಾವಾಗಲೂ ಬರೀ ಮದುವೆ ಮದುವೆ ಮದುವೆನೇ ಅಂತ ಇರ್ತೀಯಲ್ಲ, ಈ ರೀತಿ ಮಾತಾಡ್ತಾ ಹೋದ್ರೆ ತುಂಬಾ ನಾಚಿಕೆ ಆಗುತ್ತೆ ನನಗೆ. ನೋಡಮ್ಮ, ಅದು ಅವರ ಕರ್ತವ್ಯ. ಯಾಕೆಂದ್ರೆ ನಾನು ಕೂಡ ನಿನ್ನ ವಯಸ್ಸನ್ನು ದಾಟಿ ಈಗ ನಾನು ಈ ಸ್ಥಾನದಲ್ಲಿ ಬಂದು ಕೂತಿದ್ದೇನೆ. ನೀವಿಬ್ಬರು ಅವ್ರಿಗೆ ಎರಡು ಕಣ್ಣಿನಲ್ಲಿದ್ದ ಹಾಗೆ. ಕಣ್ಣಿನ ಭಾಗದ ಸಿರಿಯನ್ನೇ ನಾನು ನೋಡಬೇಕೆಂಬುದೇ ನನ್ನ ಆಸೆ. ಏನಣ್ಣ ಯಾವಾಗ್ಲೂ ಬರೀ ಮದುವೆ ಮದುವೆ ಅಂತಾನೆ ಇರ್ತೀಯಲ್ಲ ನೀನು. ನಾಚಿಕೆ ಎಂಬುದು ಹೆಣ್ಣಿಗೆ ಸಹಜ ಗುಣ ತಂಗಿ. ಅಣ್ಣ ದೇವರ ಮುಂದೆ ಇನ್ನು ದೇವರುಂಟೆ. ಹಾ, ಅಣ್ಣ, ನಾನೀಗಲೇ ಬರುವಾಗ ಬಾಂಡ್ ಬರಗಾರರು ಈ ಪತ್ರ ಕೊಟ್ಟರು, ತೆಗೆದುಕೊಳ್ಳಿ. ಹೌದಪ್ಪ ಸಹೋದರ, 775 ಎಕರೆ ಜಮೀನ್ದಾರನಾದ ನಾನು ಈ ವಾಟ್ಯ ಪತ್ರಕ್ಕೆ ತಮ್ಮ ಹೆಸರನ್ನು ದಾಖಲಿಸಲು ಕೊಟ್ಟಿದ್ದೆ. ಏಕಣ್ಣ, ನೀವೇ ನಮ್ಮ ಸರ್ವ ಆಸ್ತಿ ಆಗಿರುವಾಗ 775 ಎಕರೆ ವಾಟಣಿ ಮೊದಲು ತಂಗಿಯ ಮದುವೆ ಕಾರ್ಯ ಮಾಡಿ ಮುಗಿಸಿದೆ. ನೋಡಣ್ಣ, ಈ ಅಣ್ಣನ ಬಂದು ಅದನ್ನೇ ಹೇಳ್ತಾ ಇದ್ದಾನೆ. ಹೌದು, ಅವರು ಹೇಳುವ ಮಾತು ನಿಜ. ಯಾಕೆಂದ್ರೆ ಗುಣವತಿಯಾದ ಈ ಭಾಗ್ಯಳಿಗೆ ಗುಣವಂತನಾದ ವರವನ್ನು ಹುಡುಕಿ ಆದಷ್ಟು ಬೇಗನೆ ಮದುವೆ ಕಾರ್ಯವನ್ನು ಮಾಡಿ ಮುಗಿಸಬೇಕು. ಇದಕ್ಕೆ ನೀನೇನಂತೀಯ ಭಾಗ್ಯ? ಹೌದಮ್ಮ, ಹೌದಮ್ಮ, ಈ ಕಣ್ಣಿನ ಭಾಗದ ಸಿರಿಯನ್ನೇ ನಾನು ನೋಡಬೇಕು. ಹಾ ಭದ್ರ, ನೀನು ಸ್ನಾನಕ್ಕೆ ಹೋಗಪ್ಪ. ಆಯ್ತು ಅಣ್ಣ. ತಂಗಿ ಭಾಗ್ಯಶ್ರೀ, ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟವರನ ಮನೆಯ ಸೇರಿ ಆ ಮನೆಯ ಗೃಹಲಕ್ಷ್ಮಿ ಅಲ್ಲದೆ ಭಾಗ್ಯಶ್ರೀ ಎಂಬ ಭಾಗ್ಯಲಕ್ಷ್ಮಿ ಆಗಿ ಕಾಲಿಟ್ಟ ಮನೆಯ ಮಾಡುವಂತೆ ಆಗಿ ಕುಲದ ಕೀರ್ತಿ ಉಳಿಸಬೇಕೆಂಬುದೇ ನನ್ನ ಆಸೆಯಮ್ಮ. ಈಗ ನಿನ್ನ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ತಲುಪಿದೆ. ಬೇಗನೆ ಒಂದು ವರವನ್ನು ನೋಡಿ ಬಿಡುತ್ತೇನೆ. ಹೌದು, ನೀವು ಹೇಳುವ ಮಾತು ನಿಜ. ಈ ಗುಣವಂತಿಗೆ ತಕ್ಕ ವರವನ್ನು ಹುಡುಕಿ ಆದಷ್ಟು ಬೇಗನೆ ಮದುವೆಯನ್ನು ಮಾಡಬೇಕು. ಭಾಗ್ಯ, ಇದಕ್ಕೆ ನೀನೇ ಹೇಳ್ತೀಯ? ಹೇಗಮ್ಮ ಭಾಗ್ಯ, ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಲೇ ಇದ್ದೇವೆ, ನೀನು ಮೌನವಾಗಿ ನಿಂತಿರುವೆಯಲ್ಲ. ನಾನೀಗಲೇ ಧಾರವಾಡದಿಂದ ಧರ್ಮರಾಜ ಪುತ್ರ KS ಪದವೀಧರ ಆತನನ್ನು ನೋಡಬೇಕೆಂದಿದ್ದೇನೆ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನೀನು ನೋಡುವವರ ನನಗೆ ಇಷ್ಟ ಇಲ್ಲ. ತಂದೆ, ಅಂದರೆ ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೇನಮ್ಮ? ಹಾಗಾದರೆ ಈಗಲೇ ಹೇಳಿಬಿಡು. ನಿನ್ನ ಮನ ಮುರಿಯಿಸುವ ಮೂರ್ಖನಾಣಾಗಲಾರೆ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಈ ಊರಿನ ಉದ್ಯಮಿಯಾದ ಲಕ್ಷ್ಮೀಕಾಂತರನ್ನ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ. ಭಾಗ್ಯಶ್ರೀ! ತಂಗಿ, ಹೌದಣ್ಣ, ಅವರನ್ನೇ ಮದುವೆ ಆಗುತ್ತೀನಿ ಅಂತ ಮನಸಾರೆ ಅವರನ್ನ ಪ್ರೀತಿಸಿ ಅವರಿಗೆ ಮಾತು ಕೊಟ್ಟಿದ್ದೀನಿ ಅಣ್ಣ. ಭಾಗ್ಯ ಭಾಗ್ಯ, ಎಂತ ಕೆಲಸ ಮಾಡಿಬಿಟ್ಟಿಯಮ್ಮ ನೀನು. ಹೋಗಿ ಹೋಗಿ ಹಾವಿನ ಒತ್ತದಲ್ಲೇ ಕೈ ಇಟ್ಟು ಕೇಳಿದ ಸರ್ಪವನ್ನೇ ಕೆಳಕುವಂತೆ ಮಾಡಿಬಿಟ್ಟಿಯಮ್ಮ ನೀನು. ಸಾಧ್ಯವಿಲ್ಲ ತಂಗಿ, ಈ ನಿನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೋ. ಖಂಡಿತವಾಗ್ಲೂ ಈ ಮಾತು ಸಾಧ್ಯವಿಲ್ಲ ಅಣ್ಣ. ಯಾಕೆಂದ್ರೆ ನನ್ನ ಪ್ರಾಣ ಹೋದ್ರೂ ಕೂಡ ನಾನು ಅವರನ್ನೇ ಮದುವೆ ಆಗೋದು. ಅವರನ್ನ ಬಿಟ್ಟು ಈ ಪ್ರಪಂಚ
ಮನದಲ್ಲಿ ಮನಗಟ್ಟು ಮಾಡಲಾಗಿ ನಿಂತಿದ್ದಳು. ಅದೇ ಆಗುವಂತೆ ಮಾಡಿದೆಯಾ ಭಜ ಭಜ. ಅಯ್ಯೋ ಭಜ. ಸತ್ತ ಹತ್ತಳ್ಳಿಗೂ ಈ ಜಮೀನ್ದಾರನ ದೇವರೆಂದು ನನ್ನನ್ನು ಪೂಜಿಸುವ ಈ ಜಗದಲ್ಲಿ ಆ ದುರ್ಗ ರಾಕ್ಷಸರ ಕಾಲು ಇಳಿಯುವಂತೆ ಮಾಡಿದೆಯಾ? ಭಜಂದ್ರೆ ಅಯ್ಯೋ ಭಜಂದ್ರೆ 18 ವರ್ಷಗಳ ಕಾಲ ಅಕ್ಕರಿಂದ ಸಕ್ಕರೆ ಹಾಲು ಕುಡಿಸಿ ಬೆಳೆಸಿದ ಇಂದು ನನಗೆ ನೀನು ವಿಷವನ್ನೇ ಕುಡಿಸಿ ಬಿಟ್ಟಿಯಲ್ಲಮ್ಮ. ವಿಷವನ್ನೇ ಕುಡಿಸಿ ಬಿಟ್ಟೆ ಅಲ್ಲೇ. ತಂದೆ, ಆ ಪಾಪಿಗಳ ಕಾಲು ಹಿಡಿಯುವಂತೆ ಮಾಡಿದೆಯಾ? ತಂದೆ, ಏನು ಮಾಡಲಿ ತಂದೆ, ಏನು ಮಾಡಲಿ? ಅಯ್ಯೋ ತಂದೆ, ತಾಯಿ ನನ್ನ ತಪ್ಪಲಿಲ್ಲೆಂದು ನೀನು ಹೇಳಿದ ಹಾಗೆ ನಡೆದ ಬಂದ ನನ್ನ ಈ ಜಮೀನ್ದಾರನನ್ನು ಕಡೆಗೆ ಕೆಸರಿನ ಕೊಂಡದಲ್ಲಿ ಈ ಕುಲಾದಿಯಲ್ಲಿ ನನ್ನ ನೋಡುವಂತೆ ಆಯಿತೆ. ತಂದೆ, ನಿನಗೆ ಬೇರೆಯವರ ಬೇಕೆಂದಿದ್ದರೆ ಹೊರಗಳ ಬ್ರಹ್ಮ ದೃಷ್ಟಿಯಲ್ಲೇ ನಿರ್ಮಿಸಿ ಬಿಡುತ್ತಿದ್ದೆ. ಆದರೆ ಹೋಗಿ 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 ಆ ಕಟಕರ ಮನೆಗೆ ಕುರಿಯ ಕೊಟ್ಟಂತೆ ಆಯಿತು ನಿನ್ನ ಜೀವನ. ತಂದೆ, ತಂದೆ, ದಿನಕ್ಕೆ 16 ಮುತ್ತೈದರ ಬೋಳಾಳು ಮಾಡುವ ಕ್ರೂರಿಕರವನ್ನೇ ಬಯಸಿದ್ದೆ. ಆದರೆ ನೀನು ಮೃತ್ಯುಳ ನವಡಿಯಲ್ಲೇ ಸಿಲುಕಿದೆ ಕನ್ಯೆ. ನೀನು ಮೃತ್ಯುಳ ನವಡಿಯಲ್ಲೇ ಸಿಲುಕಿದೆ. ಅಯ್ಯೋ ತಂದೆ, ಬೇಸರವಾಯಿತೇನಮ್ಮ ತಂದೆ. ಅವಳು ಆಗ್ಲೇನೆ ಒಳಗಡೆ ಹೊರಟು ಹೋಗ್ತಿದ್ದಾಳೆ. ಲಕ್ಷ್ಮಿ, ಲಕ್ಷ್ಮಿ, ನೀನಾದರೂ ತಿಳಿಸಿ ಹೇಳಬಾರದ ನನ್ನ ತಂದೆಗೆ ಈ ವಿಷಯ ನನ್ನ ತಮ್ಮ
ಯಾಕಂದರೆ ಈ ಜಮೀನ್ದಾರರ ಮಾನ ಮರ್ಯಾದೆ ಜರುಗುತ್ತಲೇ ಹಾಳಾಗಬಾರದು. ಬಾಳುವಂತವರ ಬಳಿತನ ಯಾವತ್ತು ತಲೆ ಎತ್ತಿ ಬಾಳಬೇಕು. ಯಾಕೆಂದರೆ ಹಜೆಯ ಮೇಲೆ ಒಳ್ಳೆಯವರೊಂದಿಗೆ ಕುಳಿತು ನಲಿಯಬೇಕಾದ ನನ್ನ ತಂದೆ ಮುಳ್ಳಿನ ಪಂಜರದ ಮೇಲೆ ಕುಳಿತು ಕೊಳ್ಳೆಯವರ ಕಥೆಯಾಗಿ ನರಳುತ್ತಾ ಸಾಯಬಾರದು. ನಾನು ಸದಾ ನಗುತ್ತಾ ಅವಳ ಮುಂದೆ ಪ್ರಾಣ ಬಿಡುವಂತೆ ಹಾಗೆ ಮಾಡು ಲಕ್ಷ್ಮಿ, ಹಾಗೆ ಮಾಡು.